ಲೀಲಾವತಿಯವರು ಕಡು ಬಡತನದ ದಿನಗಳನ್ನು ಕೂಡ ನೋಡಿದ್ದಾರೆ. ಬಾಲ್ಯದಲ್ಲಿ ಹೊಟ್ಟೆಪಾಡಿಗಾಗಿ ಮುಸುರಿಯನ್ನು ಕೂಡ ತಿಕ್ಕಿದ್ದಾರೆ. 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿದಂತಹ ಲೀಲಾವತಿ ಇವತ್ತು ನಮ್ಮೆಲ್ಲರ ಪಾಲಿಗೆ ನೆನಪು ಮಾತ್ರ. ಇದು ಅವರ ಪುಟ್ಟ ಗುಡಿ ಸೋಲದೇವನಹಳ್ಳಿ, ಅಂದರೆ ನೆಲಮಂಗಲದ ಸಮೀಪ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಸ್ಮಾರಕ. ರಾತ್ರಿ ಹೊತ್ತು ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅನ್ನೋದನ್ನು ಸೆರೆ ಹಿಡಿದು ನಿಮ್ಮ ಮುಂದೆ ತರೋ ಪ್ರಯತ್ನ, ಜೊತೆಗೆ ಲೀಲಾವತಿಯ ಕುರಿತಾದ ಜೀವನ ಚರಿತ್ರೆ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಈ ಸೋಲದೇವನಹಳ್ಳಿಯಲ್ಲಿ ಒಂದು ಇಡೀ ಲೀಲಾವತಿಯವರ ಜೀವನವನ್ನು ನೀವು ಸ್ಮರಿಸಿಕೊಳ್ಳಬಹುದು. ಅವರ ಸಿನಿ ಜರ್ನಿಯ ಎಲ್ಲ ಭಾವಚಿತ್ರಗಳನ್ನು ನೀವು ಮೆಲುಕು ಹಾಕಬಹುದು. ಜೊತೆಗೆ ನೀವು ಯಾವ ಸಮಯದಲ್ಲಿ ಹೋದರೂ ಕೂಡ ಅಲ್ಲಿ ನಿಮಗೆ ಪ್ರಸಾದದ ರೀತಿಯಾಗಿ ಊಟವೂ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಲೀಲಾವತಿಯವ್ರನ್ನ ನೆನಪು ಮಾಡಿಕೊಳ್ಳಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಒಂದು, ಪುತ್ರ ವಿನೋದ್ ರಾಜ್ ಕೂಡ ಸಿನಿಮಾ ನಟ, ಜೊತೆಗೆ ಒಂದಿಷ್ಟು ಸಾಮಾಜಿಕ ಸೇವೆಯ ಮುಖಾಂತರ ಗುರುತಿಸಿಕೊಂಡವರು. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಲೀಲಾವತಿಯವರು ವಿಧಿವಶರಾಗಿಬಿಟ್ರು. 86ನೇ ವಯಸ್ಸಿನಲ್ಲಿ ನಮ್ಮಿಂದ ದೂರವಾಗಿಬಿಟ್ರು. ಬೆಳ್ತಂಗಡಿಯ ಕಡು ಬಡ ಕುಟುಂಬದಲ್ಲಿ ಜನಿಸಿದಂತಹ ಲೀಲಾವತಿಯವರು ಬಾಲ್ಯದಲ್ಲಿ ಅನುಭವಿಸಿದಂಥ ಯಾತನೆ, ನೋವು ಅಷ್ಟಿಷ್ಟಲ್ಲ. ಜೀವನದುದ್ದಕ್ಕೂ ಕೂಡ ಸಂಕಷ್ಟಗಳನ್ನು ಎದುರಿಸುತ್ತಲೇ ಬಂದಂಥ ಲೀಲಾವತಿ 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ. ಬಹುಭಾಷಾ ನಟಿ ಕೂಡ ಹೌದು. ವೀಕ್ಷಕರೇ, ಅವರ ಊರು ನಿಮಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 1937ರಲ್ಲಿ ಜನಿಸ್ತಾರೆ. ಅವರ ಮೂಲ ಹೆಸರು ಲೀಲಾ ಕಿರಣ್. ತಮಗೆ 6 ವರ್ಷ ವಯಸ್ಸಾಗಿದ್ದಾಗಲೇ ಪೋಷಕರನ್ನು ಲೀಲಾವತಿಯವರು ಕಳೆದುಕೊಳ್ತಾರೆ. ಅಪ್ಪ ಅಮ್ಮ ಇಲ್ಲದೆ ಲೀಲಾವತಿ ಹೊಟ್ಟೆಪಾಡಿಗೋಸ್ಕರ ಮಾಡಿದಂಥ ಕೆಲಸಗಳು ಒಂದೆರಡಲ್ಲ. ವೀಕ್ಷಕರೇ, ಲೀಲಾವತಿಯವರು ಓದಿದ್ದು ಕೇವಲ 2ನೇ ಕ್ಲಾಸ್ ಅಷ್ಟೇ. ಅವರ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ಕೂಡ ನಾವು ಹಂಚಿಕೊಳ್ಳಬೇಕು. ಅವರ ಭಾವಚಿತ್ರಗಳನ್ನು ಒಮ್ಮೆ ಹಾಗೆ ಮೆಲುಕು ಹಾಕ್ತಾ ಈ ಕಥೆಯನ್ನು ಹಾಗೆ ಕೇಳ್ತಾ ಹೋಗೋಣ. ಒಂದು ಬಾರಿ ಬಿಸಿ ಎಣ್ಣೆ ಬಾಂಡ್ಲಿಯೊಳಗೆ ಲೀಲಾವತಿಯವರ ಕಾಲು ಹಾಕಿಬಿಟ್ಬಿಟ್ಟಿದ್ರಂತೆ. ಈ ಪರಿಣಾಮವಾಗಿ 3-4 ತಿಂಗಳು ಅವರು ಶಾಲೆಗೂ ಕೂಡ ಹೋಗಲಿಕ್ಕೆ ಆಗಲಿಲ್ವಂತೆ. ಈ ಥರದ ಭಾಳಷ್ಟು ಬಾಲ್ಯದ ನೆನಪುಗಳು ಅನೇಕರಿಗಿರುತ್ತೆ. ತಾಪತ್ರೆಗಳನ್ನು ಮಾಡಿಕೊಂಡಿದ್ದು, ಕೈ ಮುರ್ಕೊಂಡಿದ್ದು, ಕಾಲು ಮುರ್ಕೊಂಡಿದ್ದು. ಹಾಗೆ ಲೀಲಾವತಿಯವರು ಪುಟ್ಟ ವಯಸ್ಸಿನಲ್ಲಿ ಎಣ್ಣೆ ಬಾಂಡ್ಲಿಯೊಳಗೂ ಕೂಡ ಕಾಲಿಟ್ಟುಬಿಟ್ಟಿದ್ದಾರೆ. ಅದಾದ ನಂತರ ಬಾಲಕಿ ಲೀಲಾವತಿಯ ಶಾಲಾ ಜೀವನ ಯಾವಾಗ ಅವರು ಕಾಲು ಎಣ್ಣೆ ಬಾಂಡ್ಲಿಯೊಳಗೆ ಹಾಕ್ಬಿಟ್ರೋ ಅಲ್ಲಿಗೆ ಅವರು ಲೀಲಾವತಿಯವರ ಬಾಲ್ಯದ ಜೀವನ ಕಂಪ್ಲೀಟ್ ಆಗಿಬಿಡುತ್ತೆ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಶಾಲೆ ಬಿಟ್ಟ ನಂತರ ಲೀಲಾವತಿಯವರು ಹೊಟ್ಟೆಪಾಡಿಗೆ ಏನಾದರೂ ಮಾಡಬೇಕಲ್ವ, ಆಗ ಬೇರೆಯವರ ಮನೆಯಲ್ಲಿ ಮುಸುರೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರಂತೆ. ಮನೆಯ ಯಜಮಾನಿಯ ತಲೆಯಲ್ಲಿ ಏನು ನೋಡಿದ್ರೆ ಬಾಲಕಿ ಲೀಲಾವತಿಗೆ ಒಂದಿಷ್ಟು ಹಣ, ಪುಟ್ಟ ಕಾಸು ಸಿಗ್ತಾ ಇತ್ತಂತ, ಅದೊಂದು 4 ಆಣೆ ಕಾಸು ಸಿಗ್ತಾ ಇತ್ತಂತ. ಅದ್ರ ಮುಖಾಂತರ ಹೇಗೋ ಹೊಟ್ಟೆಪಾಡು ನಡೀತಾ ಇತ್ತು ಲೀಲಾವತಿಯವ್ರದ್ದು. ಬಹುಶಃ ನೀವು ಹಳೆಯ ಕಥೆಗಳನ್ನು ಕೇಳಿದ್ರೆ ಇಲ್ಲಿಯವರೆಗಿನ ಅವರ ಜರ್ನಿ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದನ್ನ ಗಮನಿಸಬೇಕು. 7 ಬೀಳಿನ ಜೀವನ, ಅವ್ರು ನೋಡಿದಂಥ ಕಷ್ಟ ಎಲ್ಲವನ್ನೂ ಕೂಡ. ಬಡತನ ಕಿತ್ತು ತಿಂತಾ ಇದ್ದರೂ ಸಿನಿಮಾ ಮೇಲೆ ಲೀಲಾವತಿಗೆ ಅದೇನೋ ಒಂಥರ ಆಸೆ, ಪ್ರೇಮ, ಹುಚ್ಚು. ಮೊದಲು ಚಂದ್ರಲೇಖ ಅನ್ನೋ ಚಿತ್ರವನ್ನು ಲೀಲಾವತಿಯವರು ನೋಡ್ತಾರೆ. ಅದಾದಮೇಲೆ ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಬೇಕು, ತೆರೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋದು ಒಂದು ಹುಚ್ಚು ಹಿಡಿಯುತ್ತೆ. ನಾಟಕಗಳಲ್ಲಿ ಅಭಿನಯಿಸಬೇಕು ಅಂತ. ಸಿನಿಮಾ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಜನ ಹೇಳೋದು ಕೇಳಿ ಅವಕಾಶವನ್ನು ಅರಸಿ ಲೀಲಾವತಿಯವರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದ ನಂತರ ಅವರ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನ ನೋಡೋಣ. ಮೈಸೂರಿಗೆ ಬಂದ ಲೀಲಾವತಿ ಸುಬ್ಬಯ್ಯ ನಾಯ್ಡು ಅವರ ಡ್ರಾಮಾ ಕಂಪ್ನಿಗೆ ಸೇರ್ತಾರೆ. ಅಲ್ಲಿಂದ ಲೀಲಾವತಿಯವರ ಸಿನಿ ಜರ್ನಿ ಶುರುವಾಗುತ್ತೆ. ಅಭಿನಯದ ಅನುಭವ ಇಲ್ಲದೆ ಹೋದರೂ ಲೀಲಾವತಿ ಪ್ರತಿಭಾವಂತೆ ಅನ್ನೋದನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾಗಿತ್ತು. ಯಾಕೆಂದರೆ ಡ್ರಾಮಾ ಕಂಪ್ನಿ ಸೇರಿದ ಮೇಲೆ ಅವರು ಆ್ಯಕ್ಟಿಂಗನ್ನು ಕರಗತ ಮಾಡ್ಕೊಳ್ತಾ ಹೋದರು. ಹೇಳಿಕೊಟ್ಟದ್ದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದರು, ಕಿವಿಗೊಟ್ಟು ಕೇಳ್ತಾ ಇದ್ದರು. ಚೆನ್ನಾಗಿ ನಟಿಸಿದ್ರೆ ಮಾತ್ರ ಊಟ ಅಂತ ಡ್ರಾಮಾ ಕಂಪನಿಯಲ್ಲಿ ಹೇಳ್ತಾ ಇದ್ರಂತ. ಹಾಗಾಗಿ ಲೀಲಾವತಿಯವರಿಗೆ ಕಲಿಯೋ ಆಸಕ್ತಿ ಎಷ್ಟಿತ್ತು ಅಂದರೆ, ಹಂಬಲ ಎಷ್ಟಿತ್ತು ಅಂದರೆ, ಆ ಡೈಲಾಗ್ಗಳನ್ನು ಕನವರಿಸುವಷ್ಟು ಲೀಲಾವತಿ ಆ್ಯಕ್ಟಿಂಗ್ನಲ್ಲಿ ತಲ್ಲೀನರಾಗಿ ಬಿಡ್ತಾ ಇದ್ರಂತೆ. ವೀಕ್ಷಕರ, ನಾಟಕಗಳಲ್ಲಿ ಶ್ರಮ ವಹಿಸ್ತಾ ಇದ್ದಂಥ ಲೀಲಾವತಿ ಅವರಿಗೆ ಚಂಚಲ ಕುಮಾರಿ ಅನ್ನೋ ಚಿತ್ರದಲ್ಲಿ ಒಂದು ಪುಟ್ಟ ರೋಲ್ ಕೂಡ ಸಿಗುತ್ತೆ, ಆ್ಯಕ್ಟ್ ಮಾಡೋ ರೋಲ್. ಅದನ್ನು ಲೀಲಾವತಿ ಸದ್ಬಳಕೆ ಕೂಡ ಮಾಡ್ಕೊಳ್ತಾರೆ, ಯುಟಿಲೈಸ್ ಮಾಡ್ಕೊಳ್ತಾರೆ. ಬಳಿಕ
ಶಂಕರ್ ಸಿಂಗ್ ಅವರ ನಾಗಕನ್ನಿಕೆ ಚಿತ್ರದಲ್ಲಿ ಲೀಲಾವತಿ ಅಭಿನಯಿಸ್ತಾರೆ. ಆನಂತರ ಅವರ ಜೀವನದಲ್ಲಿ ಒಂದು ಕನ್ವರ್ಷನ್ ಪಾರ್ಟ್ ಬರುತ್ತೆ, ಒಂದು ಯೂಟರ್ನ್ ಪಾರ್ಟ್ ಬರುತ್ತೆ. ಅದು ಮಹಾಲಿಂಗ ಭಾಗವತರವರ ನಾಟಕದ ಕಂಪನಿಯನ್ನು ಲೀಲಾವತಿಯವರು ಸೇರಿಕೊಂಡಾಗ. ಮಹಾಲಿಂಗ ಭಾಗವತರ ಬಗ್ಗೆ ಅನೇಕ ಊಹಾಪೋಹಗಳು ಕೂಡ ಇದೆ. ನೀವೆಲ್ಲರೂ ಕೂಡ ಮಾತನಾಡೋ ರೀತಿಯಾಗಿ ಅವರೇ ಲೀಲಾವತಿಯವರ ಪತಿ ಅಂತ. ಈ ಊಹಾಪೋಹದ ಕಥೆಗಳನ್ನು ಬಿಟ್ಟುಬಿಡೋಣ. ಮಹಾಲಿಂಗ ಭಾಗವತರವರು ಕೂಡ ತುಳು ಮಾತನಾಡ್ತಾ ಇದ್ದರು. ಮೂಲತಃ ಅವರು ಕೂಡ ಈ ಕರಾವಳಿ ಭಾಗದವರಾಗಿದ್ದರಿಂದ ಬೆಳ್ತಂಗಡಿಯ ಲೀಲಾವತಿಯವರಿಗೆ ಯಾರೊಬ್ಬರು ತುಂಬ ಆಪ್ತರು ಸಿಕ್ಕರು ಅನ್ನೋ ಒಂದು ಸಲಿಗೆಯನ್ನು ಕೂಡ ಬೆಳೆಸ್ಕೊಳ್ತಾರೆ. ಮಹಾಲಿಂಗ ಭಾಗವತರ ಜೊತೆ ಸ್ನೇಹದಿಂದಲೂ ಕೂಡ ಇರ್ತಾರೆ. ಇದೇ ಮಹಾಲಿಂಗ ಭಾಗವತರವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪನಿಯಲ್ಲಿ ಬಹಳಷ್ಟು ನಾಟಕಗಳಲ್ಲಿ ಲೀಲಾವತಿಯವರು ಆ್ಯಕ್ಟ್ ಮಾಡ್ತಾರೆ. ಟರ್ನಿಂಗ್ ಪಾಯಿಂಟ್ ಎಲ್ಲಾಗಿದ್ದು ಅವ್ರ ಜೀವನದಲ್ಲಿ, ಲೀಲಾವತಿಯವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅನ್ನೋದನ್ನ ನೋಡೋದಾದರೆ 1958ರಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಲೀಲಾವತಿಯವರು ಆ್ಯಕ್ಟ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಚಿತ್ರರಂಗದಿಂದ ಅನೇಕ ಅವಕಾಶಗಳು ಕೂಡ ಬರುತ್ತೆ. ಮಾಂಗಲ್ಯ ಯೋಗ, ಧರ್ಮ ವಿಜಯ, ರಣಧೀರ ಕಂಠೀರವ ಮುಂತಾದ ಚಿತ್ರಗಳಲ್ಲಿ ಲೀಲಾವತಿಯವರು ಕಾಣಿಸ್ಕೊಳ್ತಾರೆ. ರಾಣಿ ಹೊನ್ನಮ್ಮ ಸಿನಿಮಾದ ಮುಖಾಂತರ ಲೀಲಾವತಿಯವರು ಪೂರ್ಣ ಪ್ರಮಾಣದ ನಾಯಕಿ ಕೂಡ ಆಗ್ತಾರೆ. ವೀಕ್ಷಕರೇ, ಅವರ ಸಿನಿಮಾ ಕರಿಯರ್ನಲ್ಲಿ ಅನೇಕ ಸಿನಿಮಾಗಳು ನಿಮಗೆ ಅವನ್ನ ಮೆಲುಕು ಹಾಕೋದಾದರೆ ಸಂತ ತುಕಾರಾಮ್, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಗಾಳಿಗೋಪುರ, ಕನ್ಯಾರತ್ನ, ಕುಲವಧು, ವೀರಕೇಸರಿ, ಮನಮೆಚ್ಚಿದ ಮಡದಿ, ಗೆಜ್ಜೆ ಪೂಜೆ, ಹೀಗೆ ಸಿಪಾಯಿ ರಾಮು, ಭಕ್ತ ಕುಂಬಾರ ಅನೇಕ ಸಿನಿಮಾಗಳನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಈ ಎಲ್ಲ ಸಿನಿಮಾಗಳು ಕೂಡ ಅವರಿಗೆ ಯಶಸ್ಸನ್ನು ತಂದುಕೊಡ್ತವೆ. ಡಾಕ್ಟರ್ ರಾಜ್ ಜೊತೆಗೆ ಅವರು ಅಭಿನಯಿಸಿದಂಥ ಸಿನಿಮಾಗಳು ಕೂಡ ಭಾಳಷ್ಟು ಸಕ್ಸಸ್ಸನ್ನು ಕೂಡ ಕಾಣ್ತವೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರು ಒಟ್ಟು 36 ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ಗೆ ನಾಯಕಿಯಾಗಿ, ಜೊತೆಗೆ ಮಗಳಾಗಿ, ಸಹೋದರಿಯಾಗಿ, ಅತ್ತಿಗೆಯಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಹೀಗೆ ನಾನಾ ಪಾತ್ರಗಳಲ್ಲಿ ಕೊಟ್ಟಂಥ ಪಾತ್ರಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರ ಮುಖಾಂತರ ತೆರೆ ಮೇಲೆ ಮನೋಜ್ಞವಾದಂಥ ಅಭಿನಯವನ್ನು ಇದೇ ಲೀಲಾವತಿಯವರು ಮಾಡ್ತಾಯಿದ್ರು. ಅದಾದಮೇಲೆ ಅವ್ರ ಮಗ ಹುಟ್ಟಿದ ಮೇಲೆ ಸ್ವಲ್ಪ ಇನ್ನಷ್ಟು ಅವರಿಗೆ ಮಗನನ್ನು ಸಿನಿಮಾ ರಂಗದಲ್ಲಿ ತರಬೇಕು ಅನ್ನೋ ಹುಚ್ಚು ಕೂಡ ಬೆಳೆಯುತ್ತೆ. ಚಿತ್ರರಂಗದಲ್ಲಿ ಸಕ್ಸಸ್ ಸಿಕ್ಕ ನಂತರವೇ ಲೀಲಾವತಿಯವರು ತಮ್ಮ ಪುತ್ರ ವಿನೋದ್ ರಾಜ್ಗೆ ಜನ್ಮ ನೀಡ್ತಾರೆ. ವಿಚಾರ ಬಹಿರಂಗವಾಗ್ತಾ ಇದ್ದಂತೆ ಹಲವು ಸಿನಿಮಾ ಅವಕಾಶಗಳಿಂದ ಲೀಲಾವತಿಯವರು ವಂಚಿತರಾಗ್ತಾರೆ. ಅದಕ್ಕೆ ತಂದೆ ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದ್ದಾಗೆ ಲೀಲಾವತಿಯವರು ಅದನ್ನು ಓಪನ್ ಆಗಿ ಎಲ್ಲೂ ಕೂಡ ಮಾತನಾಡಲಿಕ್ಕೆ ಇಷ್ಟಪಡಲಿಲ್ಲ. ಬಹಳಷ್ಟು ಜನರಿಂದ ಹೀಯಾಳಿಕೆ ಬಂದವು. ಬಹಳಷ್ಟು ಜನರು ತುಚ್ಛವಾಗಿ ಮಾತನಾಡ್ತಾಯಿದ್ರು. ಬೆನ್ನ ಹಿಂದೆ 100 ಕಥೆಗಳನ್ನು ಕಟ್ತಾಯಿದ್ರು. ಆದರೆ ಲೀಲಾವತಿಯವರು ಅದನ್ನೆಲ್ಲೂ ಕೂಡ ಬಾಯಿ ಬಿಟ್ಟು ಹೇಳಲೇ ಇಲ್ಲ. ಮನಸ್ಸಿನಲ್ಲೇ ನೊಂದ್ಕೊಂಡ್ರು, ಹೇಳಬಾರ್ದು ಅಂತ ಹತ್ರು, ಕಂಬನಿ ಕರೆದ್ರು. ಆದರೆ ಎಲ್ಲೂ ಕೂಡ ಅದ್ರ ಬಗ್ಗೆ ಓಪನ್ ಅಪ್ ಆಗಿ ಮಾತನಾಡಲಿಲ್ಲ. ಆಗ ಲೀಲಾವತಿಯವರಿಗೆ ಮತ್ತೆ ಕೈ ಹಿಡಿದಿದ್ದು ಇದೇ ಡ್ರಾಮಾ ಕಂಪನಿ. ಬದುಕಿಗಾಗಿ ಮತ್ತೆ ಮಗುವನ್ನು ಜೋಲಿಯಲ್ಲಿ ಮಲಗಿಸಿ ಮತ್ತೆ ನಾಟಕಗಳಲ್ಲಿ ಲೀಲಾವತಿಯವರು ಅಭಿನಯಿಸ್ತಾ ಬಂದರು. ವೀಕ್ಷಕರು 70ರ ದಶಕದ ಬಳಿಕ ಪೋಷಕ ಪಾತ್ರಗಳಲ್ಲಿ ಲೀಲಾವತಿಯವರು ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ನಟಿಯಾಗಿ ಮಾಡ್ತಾಯಿದ್ರು. ಆದರೆ ಯಾವಾಗ 70ರ ದಶಕದ ನಂತರ ಹೆಚ್ಚು ಅವರು ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅಮ್ಮನಾಗಿ, ಅಜ್ಜಿಯಾಗಿ ಲೀಲಾವತಿ ಹಲವು ಸಿನಿಮಾಗಳಲ್ಲೂ ಕೂಡ ಮಿಂಚ್ತಾರೆ. ವೀಕ್ಷಕರೇ, ನಿಮಗೆ ಇದನ್ನು ಹೇಳಿದ್ರೆ ಅಚ್ಚರಿ ಅಂತ ಅನ್ನಿಸಬಹುದು. ಯಾಕೆ ಅಂದರೆ ನಾನು ಅನೇಕ ವಿಡಿಯೋಗಳಲ್ಲೂ ಕೂಡ ಇದನ್ನು ಮಾತನಾಡಿದ್ದೀನಿ. 5 ದಶಕ ಅವರು ಸಿನಿಮಾ ರಂಗದಲ್ಲಿ ಆಳಿದ್ದು, ಮಿಂಚಿದ್ದು, ಈಗ ಮರೆಯಾಗಿದ್ದು. 5 ಭಾಷೆಗಳಲ್ಲಿ ಬಹುಭಾಷಾ ನಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ 600ಕ್ಕೂ ಅಧಿಕ ಸಿನಿಮಾಗಳು, ಸರಿಯಾಗಿ ಲೆಕ್ಕ ಹಾಕಿದರೆ 700 ಕೂಡ ದಾಟುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥ ಲೀಲಾವತಿಯವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಭಾಷೆಯ ಅನೇಕ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾರೆ. 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಿಂಚ್ತಾರೆ. ಆದರೆ ಕೇವಲ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅನೇಕರಿಗೆ ಉದ್ಯೋಗಕ್ಕೂ ಕೂಡ ಇವರು ನೆರವಾಗಿದ್ದಾರೆ. ಅನೇಕ ಕೆಲಸವನ್ನು ಬಯಸಿ ಬಂದವ್ರಿಗೂ ಕೂಡ ಇವರು ನೆರವಾಗಿದ್ದಾರೆ. ಯಾಕೆ ಅಂದರೆ ನಿರ್ಮಾಪಕಿಯೂ ಕೂಡ ಹೌದು. ಕಾಲೇಜ್ ಹೀರೋ ನಿಮ್ಮೆಲ್ಲರೂ ಕೂಡ ನೋಡ್ಬೋದು. ಕನ್ನಡದ ಕಂದ, ಶುಕ್ರ ಯಾರ್ದು ಸಿನಿಮಾಗಳಿಗೆ ಬಂಡವಾಳವನ್ನು ಕೂಡ ಹಾಕುವ ಮುಖಾಂತರ ಅನೇಕ ಕಲಾವಿದರಿಗೂ ಕೂಡ ಅನ್ನದಾತೆಯಾಗಿದ್ದಾರೆ. ಲೀಲಾವತಿಯವರು ಕೇವಲ ನಟಿಯಾಗಿ ಗುರುತಿಸ್ಕೊಳ್ಳಿಲ್ಲ,
ಪೋಷಕ ನಟಿಯಾಗಿ ಗುರುತಿಸ್ಕೊಳ್ಳಿಲ್ಲ, ನಿರ್ಮಾಪಕಿಯಾಗಿಯೂ ಕೂಡ ಗುರುತಿಸ್ಕೊಂಡ್ರು ಅನ್ನೋದು ನಾವೆಲ್ಲರೂ ಕೂಡ ಗಮನಿಸಬೇಕಾದಂಥ ಸಂಗತಿ. ವೀಕ್ಷಕರೇ, ಪ್ರಶಸ್ತಿಗಳು ಕೂಡ ಇವರಿಗೆ ಹುಡುಕಿಕೊಂಡು ಬಂದವು. ಯಾವತ್ತೂ ಕೂಡ ಪ್ರಶಸ್ತಿಯ ಹಿಂದೆ ಇದೇ ಲೀಲಾವತಿಯವರು ಹೋಗಲಿಲ್ಲ. ಪ್ರಶಸ್ತಿಗಳು ಅವರ ಮನೆಯವರೆಗೂ ಕೂಡ ಅರಸಿ ಬಂದವು, ಹುಡುಕಿಕೊಂಡು ಬಂದವು. ಗೆಜ್ಜೆ ಪೂಜೆ, ಸಿಪಾಯಿ ರಾಮು, ಡಾಕ್ಟರ್ ಕೃಷ್ಣ ಸಿನಿಮಾಗಳಲ್ಲಿನ ಅಭಿನಯಕ್ಕಾಗಿ ಲೀಲಾವತಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಲಭಿಸಿತು. ಕರ್ನಾಟಕ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಅತ್ಯುತ್ತಮ ನಟಿ ಜೊತೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು. 1999ರಲ್ಲಿ ಲೀಲಾವತಿ ಅವರು ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಪಡೀತಾರೆ. ಕನ್ನಡದ ಕಂದ ಸಿನಿಮಾ ಈ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಇದಷ್ಟೇ ಅಲ್ಲ, ಅವರಿಗೆ ಡಾಕ್ಟರೇಟ್ ಗೌರವ ಕೂಡ ಸಿಕ್ಕಿದೆ. ಕೇವಲ 3ನೇ ಕ್ಲಾಸು ಓದಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ನಟಿ ತುಮಕೂರು ವಿಶ್ವವಿದ್ಯಾಲಯದಿಂದ ಲೀಲಾವತಿ ಗೌರವ ಡಾಕ್ಟರೇಟ್ನು ಕೂಡ ಪಡೀತಾರೆ. ಇದಷ್ಟೇ ಅಲ್ಲ, ಅವ್ರ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕೂಡ ನೋಡಿದ್ದಾರೆ. ಆ ಕಥೆಗಳನ್ನು ಹೇಳ್ತಾ ಹೋದರೆ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾಕೆಂದರೆ ಲೀಲಾವತಿಯವರು ನಟನೆಯಿಂದ ಸ್ವಲ್ಪ ದೂರ ಸರಿದ ಮೇಲೆ ಅವರಿಗೆ ಅಪಾರ ಕೃಷಿ ಪ್ರೇಮ. ಯಾವ ಡಾಕ್ಟರ್ಗಳಿಗೂ ಕೂಡ ಗೊತ್ತಿರೋದ ಹಾಗೆ, ಯಾವ ಪರಿಸರ ತಜ್ಞರಿಗೂ ಕೂಡ ಗೊತ್ತಿರೋದ ಹಾಗೆ ಅನೇಕ ಸಂಗತಿಗಳು, ಅದು ಕೂಡ ವಿಶಿಷ್ಟ ವಿಭಿನ್ನ ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದಂಥವ್ರು. ಜೊತೆಗೆ ಅಪಾರವಾಗಿ ಆರ್ಥಿಕ ತಜ್ಞೆಯೂ ಕೂಡ ಹೌದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ವಿನೋದ್ ರಾಜ್ ಅವರು ಅನೇಕ ಸಂದರ್ಶನಗಳಲ್ಲಿ ಒಪ್ಕೊಂಡಿದ್ದಾರೆ. ಯಾವಾಗ ನಟನೆಯಿಂದ ಕೊಂಚ ದೂರ ಸರಿತಾರೆ, ಕೃಷಿ ಚಟುವಟಿಕೆಗಳಲ್ಲಿ ಲೀಲಾವತಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆಗ ಅವರು ನಿರ್ಧಾರ ಮಾಡಿದ್ದೆ ಇದೇ, ನಾನು ಹೇಳಿದ್ನಲ್ವ, ಈಗ ಸ್ಮಾರಕ ಇದೆಯಲ್ವ ಸೋಲದೇವನಹಳ್ಳಿ, ಅಲ್ಲೊಂದು ಪುಟ್ಟ ಭೂಮಿಯನ್ನು ಖರೀದಿ ಮಾಡ್ತಾರೆ. ಆ ಭೂಮಿ ಇದೆಯಲ್ಲ, ಒಟ್ಟು ಒಂದು 8 ಎಕರೆ ಜಮೀನು, ಸಂಪೂರ್ಣವಾಗಿ ಗುಡ್ಡ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಕಲ್ಲು ಬಂಡೆಗಳಿಂದ ಆವೃತವಾದಂಥ ಪ್ರದೇಶ. ಅಲ್ಲಿ ಬಂಡೆಯ ಮೇಲೆ ಹಸಿರು ಚಿಗುರೋದಿದೆಯಲ್ಲ, ಅದು ತುಂಬ ಕಷ್ಟ ಸಾಧ್ಯ. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳಬಹುದು, ನಂಬಲು ಕೂಡ ಬಹುದು. ಯಾರಾದರೂ ನೀವು ಒಂದು ಬಾರಿ ಯಾವುದೋ ಒಂದು ಸ್ವಲ್ಪ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ, ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡಲಿಕ್ಕೆ ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಬೇಕು ಅಂದರೆ ಇದೇ ಸೋಲದೇವನಹಳ್ಳಿಯ ಲೀಲಾವತಿ ಸ್ಮಾರಕಕ್ಕೊಮ್ಮೆ ಹೋಗಿ ಬನ್ನಿ. ಜೊತೆಗೆ ಆ ಸ್ಮಾರಕದ ಮುಂದೆ ಇರತಕ್ಕಂಥ 8 ಎಕರೆಯ ಇದೇ ವಿನೋದ್ ರಾಜ್ ಅವರ ತೋಟವನ್ನು ಕೂಡ ನೀವು ಅವಲೋಕಿಸಬಹುದು, ಗಮನಿಸಬಹುದು. ಸಂಪೂರ್ಣವಾಗಿ ಕಲ್ಲು ಮಣ್ಣು ಬಂಡೆಗಳಿಂದ ಇರತಕ್ಕಂಥ ಜಾಗದಲ್ಲಿ ಕೃಷಿಯ ಮೇಲಿರ್ತಕ್ಕಂಥ ಅಭಿಮಾನ, ಪ್ರೀತಿ ಹೇಗಿದೆ ಅನ್ನೋದನ್ನು ಯಾವ ಮಟ್ಟಿಗೆ ಬದಲಾಯಿಸಿಬಿಟ್ರು ಲೀಲಾವತಿಯವರು ಅಂತ. ಆ ಭೂಮಿಯನ್ನು ಖರೀದಿ ಮಾಡಿ ಲೀಲಾವತಿ ಮತ್ತು ಪುತ್ರ ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾರೆ. ಅದರ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಳ್ತಾರೆ. ಅಮ್ಮನ ಸಾಮಾಜಿಕ ಸೇವೆಯ ಮನಸ್ಥಿತಿಯೇ ಇದೀಗ ವಿನೋದ್ ರಾಜ್ರವ್ರಿಗೂ ಕೂಡ ಬಂದಿದೆ. ಅದಕ್ಕೋಸ್ಕರವಾಗಿಯೇ ತಾಯಿಯ ಕನಸುಗಳನ್ನೆಲ್ಲವನ್ನೂ ಕೂಡ ಸಾಕಾರಗೊಳಿಸಿದ್ದು ಇದೇ ವಿನೋದ್ ರಾಜ್. ಲೀಲಾವತಿಯವರು ಬದುಕಿದ್ದಾಗಲೇ ಸೋಲದೇವನಹಳ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಿಸ್ತಾರೆ. ತಮ್ಮ ಜೀವನದಲ್ಲಿ ಲೀಲಾವತಿಯವರು ಬರೀ ಗೆಲುವನ್ನು, ಬರೀ ಸುಖವನ್ನು, ಬರೀ ಏಳು ಈ ಥರದ್ದು ಕಂಡಿಲ್ಲ. ಅವರು ಲೀಲಾವತಿಯವರ ಜೀವನ ಏಳು ಬೀಳು, ಸೋಲು ಗೆಲುವು, ಕಷ್ಟ ಸುಖ ಎಲ್ಲವನ್ನು ಕೂಡ ಕಂಡಿದ್ದಾರೆ. ಜೊತೆಗೆ ನೀವು ಗಮನಿಸಬಹುದು, ನಲಿವಿಗಿಂತ ಅವರು ನೋವನ್ನೇ ಜಾಸ್ತಿ ಉಂಡುಬಿಟ್ಟಿದ್ದಾರೆ. ಅನೇಕ ಥ್ರೆಟ್ಸ್ಗಳು, ಜೊತೆಗೆ ಕೊನೆಗೆ ಇದೇ ವಿನೋದ್ ರಾಜ್ ಅವರು ಒಂದು ಲೈಸೆನ್ಸ್ ಬಂದೂಕನ್ನು ಇಡೋ ಪರಿಸ್ಥಿತಿ ಬಂತು. ಯಾವಾಗಲೂ ಕೂಡ ಜೇಬ್ನಲ್ಲಿ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಅನೇಕರು ತೋಟಕ್ಕೆ ಬೆಂಕಿಯನ್ನು ಇಟ್ಟುಬಿಟ್ರು ಕಿಡಿಗೇಡಿಗಳು. ಆದರೂ ಕೂಡ ಎದರದೇ ಅಲ್ಲೇ ಜೀವನವನ್ನು ಕಟ್ಟಿಕೊಂಡ್ರು. ಅನೇಕರು ಕಲ್ಲು ತೂರಾಟವನ್ನು ನಡೆಸಿದ್ರು. ರಾತ್ರಿ ತೋಟದ ಹಿಂಬಾಗಿಲಿನಿಂದ ಬಂದು ಮನೆಯ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ರು. ಆದರೂ ಕೂಡ ಜಗ್ಗದೆ ಊರ ಹೊರಗಿರ್ತಕ್ಕಂಥ ಸೋಲದೇವನಹಳ್ಳಿಯಲ್ಲಿ ಸಹಜವಾಗಿ ಹೋದರೆ ಗೊತ್ತಾಗುತ್ತೆ, ಆ ಊರ ಹೊರಗಿರ್ತಕ್ಕಂಥ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಬದುಕಿದ್ರು. ಲೀಲಾವತಿ ಇವತ್ತು ಇಲ್ಲ ಅವರು, ಆದರೆ ಅವರ ಸಿನಿಮಾಗಳು, ಅವರ ಪಾತ್ರಗಳು ಯಾವತ್ತೂ ಕೂಡ ಜೀವಂತವಾಗಿದ್ದಾವೆ, ಕಣ್ಣಿಗೆ ಕಟ್ಟುವಂತಿದ್ದಾವೆ. ಲೀಲಾವತಿಯವರ ಸಿನಿ ಜರ್ನಿಯನ್ನು ನಾವೆಲ್ಲರೂ ಕೂಡ ಮರೆಯಬಾರ್ದು, ನೆನಪು ಮಾಡಿಕೊಳ್ಬೇಕು. ಮುಂದಿನ ಯುಗಕ್ಕೂ ಮುಂದಿನ ಪರಂಪರೆಗೂ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಒಬ್ಬ ಹೆಣ್ಣು ಮಗಳು ಬದುಕಿದಂಥ ರೀತಿ, ಹಠ, ಛಲ, ಸಾಧನೆ ಇವೆಲ್ಲವೂ ಕೂಡ
ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಅದು ಸ್ಫೂರ್ತಿಯಾಗೂ ಕೂಡ ನಿಲ್ಲುತ್ತೆ. ಅನೇಕ ನಟಿಯರು ಅರ್ಧಕ್ಕೆ ಜೀವನವನ್ನು ನಿಲ್ಲಿಸಿದ್ದು ಉಂಟು, ಕೆಟ್ಟ ಕಾಂಟ್ರವರ್ಸಿಗಳಿಂದ ನೆಗೆಟಿವ್ ಶೇಡ್ಗೆ ಜಾರಿದ್ದು ಉಂಟು. ಆದರೆ ಲೀಲಾವತಿಯವರು ಕೊನೆಯವರೆಗೂ ಅದೇ ಒಂದು ಸಚ್ಚಾರಿತ್ರವಂತನವನ್ನು ಉಳಿಸಿಕೊಂಡ್ರು. ಜೊತೆಗೆ ವಿನೋದ್ ರಾಜ್ ಕೂಡ ಅದೇ ಸಾಮಾಜಿಕ ಸೇವೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಈ ಕುಟುಂಬಕ್ಕೆ ನಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ. ಸಾಧ್ಯವಾದರೆ ಈ ಒಂದು ಸ್ಮಾರಕವನ್ನು ಭೇಟಿ ನೀಡಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.